ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಾರ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತು ನಾನಿಲ್ಲಿ ಪಾಲಕ್ ಪನ್ನೀರ್ ಪರೋಟ ಮಾಡೋದು. ನಾನು ಯಾವುದೇ ರೀತಿ ಪಾಲಕ್ ಪರೋಟ ಮಾಡ್ತೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲಿಗೆ ಇಲ್ಲಿ ಒಂದು ಕಟ್ಟಿನಷ್ಟು ನಾನು ಪಾಲಕ್ ತೊಗೊಂಡಿನಿ. ಅದನ್ನ ಕ್ಲೀನ್ ಮಾಡಿಕೊಂಡು ಒಂದು ಬೋಗಣಿ ಒಳಗೆ ನೀರು ಕಾಯಕ್ಕಿಟ್ಬಿಟ್ರೆ ಸ್ವಲ್ಪ ಅದನ್ನ ಅಂದ್ರೆ ಬೇಯಿಸ್ಕೋಬೇಕಾಕೈತಿ ಸಾಫ್ಟ್ ಆಗೋ ಮಟ್ಟ. ಒಂದು 5 ನಿಮಿಷ ಕುದಿ ನೀರೊಳಗೆ ಹಾಕಿಬಿಟ್ರೆ ಸಾಫ್ಟ್ ಆಕೈತಿ. ಅದನ್ನ ಹೊಳ್ಳಿ ನಾನಿಲ್ಲಿ ತಣ್ಣೀರೊಳಗೆ ತಣ್ಣಗಾಗಕ್ಕಂತ ಬಿಡ್ತೀನಿ ಒಂದು 5 ನಿಮಿಷ. ಆಮೇಲೆ ತಣ್ಣಗಾಗಿದೆ ಅದನ್ನ ರುಬ್ಕೊಳ್ಳೋಣಂತ. ಈಗ ಆಲ್ಮೋಸ್ಟ್ ತಣ್ಣಗಾಗಿತ್ತು. ಈಗ ಪಾಲಕ್ ಸೊಪ್ಪು ಮತ್ತು ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ, 1 ಇಂಚು ಶುಂಠಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತೀನಿ. ಈಗ ಇದನ್ನ ರುಬ್ಕೊಂಡು ಬರೋಣಂತೆ. ಈಗ ರುಬ್ಬಿದ್ದಾಗಿತ್ತು. ನಮಗೆ ಎಷ್ಟು ಚಪಾತಿ ಹಿಟ್ಟು ಬೇಕಲ್ಲ ಅಷ್ಟು ಗೋಧಿ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಏನು ರುಬ್ಬಿರ್ತೀವಲ್ಲ ಪಾಲಕ್ಕು ಅದನ್ನು ಹಾಕಿ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಕೈತಿ. ಇದನ್ನ ಅಂದ್ರೆ ಅಗದಿ ಸಾಫ್ಟ್ ಅಲ್ಲ ಅಗದಿ ಗಟ್ಟಿಲ್ಲ, ಆ ಥರ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಇದಕ್ಕೀಗ ಅಲ್ಲಿ ನಾದಿದ್ದಾಗಿತ್ತು. ಇದ್ರ ಮ್ಯಾಗ ಸ್ವಲ್ಪ ಎಣ್ಣೆ ಹಚ್ಚಿ 1ರಿಂದ 2 ಅವರ್ಸ್ ನಾನು ಇದನ್ನು ನೆನೆಯಕ್ಕೆ ಇಟ್ಬಿಡ್ತೀನಿ. ಈಗ ಇದನ್ನು ನೆನೆ ಕೊಡ್ದೆ ನಾನು ಇದಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ತೀನಿ. ಸ್ಟಫಿಂಗಿಗೆ ಏನೇನು ಬೇಕಂತ ತೋರಿಸ್ತೀನಿ. ನಾನಿಲ್ಲಿ 200 ಗ್ರಾಮ್ನಷ್ಟು ಪನ್ನೀರನ್ನ ತುರ್ಕೊಂಡು ತೊಗೊಂಡಿನಿ. ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ, ಸ್ವಲ್ಪ ಅಜ್ವಾಯಿನ ಕ್ರಷ್ ಮಾಡಿ ಹಾಕೋತೀನಿ. ಹಸಿ ಮೆಣ್ಸಿಕಾಯಿ ಆದರೂ ಹಾಕೋಬೋದು. ನಾನಿಲ್ಲಿ ಹುಡುಗರು ತಿಂತಾವಂತಂದು ಹಸಿ ಖಾರ ಹಾಕ್ಕೊಂಡೇನಿ. ನೀವು ಬೇಕಂದ್ರೆ ಮೆಣ್ಸಿಕಾಯಿ ಹಾಕೋಬೋದು. ಅರ್ಧ ಚಮಚದಷ್ಟು ಗರಂ ಮಸಾಲೆ ಹಾಕ್ಕೊಂಡೇನಿ. ಈಗ ಇದನ್ನೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ. ಅದು ಸ್ಕಿಪ್ ಆಗೈತಿ. ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡಬೇಕು. ಈಗ ಆಲ್ಮೋಸ್ಟ್ ಮಿಕ್ಸ್ ಮಾಡಿದ್ದಾಗಿತ್ತು. ಈಗ ಹಿಟ್ಟು ನೆಂದೈತಿ. ಇದನ್ನ ನಮ್ಗೆ ಯಾವ ಸೈಜಿಗೆ ಬೇಕಲ್ಲ ಆ ಸೈಜಿಗೆ ಉಳ್ಳಿ ಕಟ್ ಮಾಡ್ಕೋಬೇಕು. ನೀವು ಯಾವ ರೀತಿ ಪಾಲಕ್ ಪನ್ನೀರ್ ಪರೋಟಾಗಿ ಏನೆಲ್ಲ ಯೂಸ್ ಮಾಡಿ ಮಾಡ್ತೇನೆ ಅನ್ನೋದು ನಂಗೆ ಕಮೆಂಟ್ ಮಾಡಿರಿ. ಈಗ ನಾ ಈ ಸೈಜಿಂದ ಉಳ್ಳಿ ಕಟ್ ಮಾಡ್ಕೊಂಡೀನಿ. ಈಗ ಇದನ್ನ ಪರೋಟ ಮಾಡೋಣಂತೆ. ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಸ್ಕ್ವೇರ್ ಟೈಪ್ ಮಾಡ್ತೇನೆ ರೀ. ಈಗ ಹಿಟ್ಟು ಹಚ್ಕೊಂಡು ಸ್ವಲ್ಪ ಅಗಲಾಗಿ ಲಟ್ಟಿಸ್ಕೊಂಡು ಇದ್ರೊಳಗೆ ಸ್ಟಫಿಂಗ್ ಹಾಕ್ಬೇಕು. ನಾನು ಒಂದು ಮೀಡಿಯಮ್ ಸೈಜ್ ಚಮಚದಲ್ಲಿ 1 ಚಮಚ ಹಾಕೀನಿ ಇದಕ್ಕೆ. ಇಲ್ಲಿ ವಿಡಿಯೋದಾಗ ಹೆಂಗೆ ನಾನು ಮಡ್ಚಾತೀನಲ್ಲ ಆ ಟೈಪ್ ಮಡಚಿ ಮತ್ತೊಮ್ಮೆ ಹಿಟ್ಟು ಹಚ್ಚಿ ಲಟ್ಸಿದ್ರೆ ಪರೋಟ ರೆಡಿ ಆಕೈತಿ. ಇದು ಕಟ್ಟಾಗೋದು ಅದು ಏನಾಗಂಗಿಲ್ಲ ರೀ. ಅಂದ್ರೆ ಒಂದೊಂದು ಪರೋಟ ಹರಿತಾವ್ರಿ ರೀ, ಹಂಗೇನಾಗಂಗಿಲ್ಲ. ಇದು ಅಂದ್ರೆ ಉಳ್ಳಾಗಡ್ಡಿ ಹಾಕಿದ್ದಕ್ಕೆ ಸ್ವಲ್ಪ ಒಂದೊಂದು ಕಡೆ ಇದು ಆಕೈತೆ ಅಷ್ಟೇ ನೋಡಿರಿ. ಒಂದು ತಟಗೂ ಹರಿಯೋದಿಲ್ಲ. ಮತ್ತು ಹಿಂದೆ ಪನ್ನೀರ್ ನೋಡಿರಿ ಆ ಟೈಪ್ ಕಾಣಿಸ್ತದೆ ಅಂತ. ನೀವು ಇದನ್ನು ಎಣ್ಣೆ ತುಪ್ಪ ಬೆಣ್ಣೆ ಏನಾದರೂ ಹಚ್ಕೊಂಡು ಬೇಯಿಸ್ಕೋಬೇಕು. ನಾನಿಲ್ಲಿ ಎಣ್ಣೆ ಹಚ್ಚಿ ಬೇಯಿಸೀನಿ. ಎರಡು ಸೈಡು ಚೆಂದಾಗಿ ಕೆಂಪಾಗೋತನ ಇದನ್ನ ಬೇಯಿಸ್ಕೋಬೇಕಾಕೈತಿ. ಇದನ್ನು ನಾವು ಚಟ್ನಿ ಜೊತೆ ಅಥವಾ ಮೊಸರು ಜೋಡಿ ಮತ್ತು ಬೆಣ್ಣೆ ತುಪ್ಪ ಇದ್ರ ಜೋಡಿ ಅದ್ರದ್ದು ಸಾಸ್ ಜೋಡಿನೇ ತಿನ್ಬೋದು. ಈಗ ನೋಡಿರಿ ಆಲ್ಮೋಸ್ಟ್ ರೆಡಿ ಆಗ್ಯಾವೆ. ಎಷ್ಟು ಸಾಫ್ಟ್ ಆಗ್ಯಾವ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಒಂದು ತಟಗೂ ಕ್ರ್ಯಾಕ್ ಆಗಂಗಿಲ್ಲ, ಒಂದು ತಟಗೂ ಹರಿಯೋದಿಲ್ಲ. ಎಷ್ಟು ಸಾಫ್ಟ್ ಆಗಂದ್ರೆ ಒಳಗೆ ಪನ್ನೀರ್ ಹಾಕಿದ್ರಿಂದ ಟೇಸ್ಟ್ ಅಂತೂ ಮಸ್ತಾಗಿರುತ್ತೆ. ಹುಡುಗರು ಭಾಳ ಲೈಕ್ ಮಾಡಿ ತಿಂತಾರೆ ಇವನ್ನ. ಒಂದ್ಸಲ ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಚೂರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಮುಂದೆ ನೋಡೋದಾಗ ಸಿಗ್ತೇನೆ ಅಂತ. ನಮಸ್ಕಾರ.